ಉಮರ್ ಶರೀಫ್ ಅವರೇ, ಚಾಮುಂಡಿ ಬೆಟ್ಟ 7 ಕೋಟಿ ಕನ್ನಡಿಗರ ಆಸ್ತಿ ಅಂದಮೇಲೆ ಕರ್ನಾಟಕದಲ್ಲಿರುವಂತ ಮಸೀದಿಗಳು ಕೂಡ 7 ಕೋಟಿ ಕನ್ನಡಿಗರ ಆಸ್ತಿ ಆಗ್ಬೇಕು. ಯಾರಿಗೆ ಯಾವ ಸಂದರ್ಭ, ಅಟ್ಲೀಸ್ಟ್ ನಮ್ಮ ದೇವಸ್ಥಾನಗಳಲ್ಲಿ, ಇನ್ ದ ಸೆನ್ಸ್ ನಾನು ಎಲ್ಲ ಧರ್ಮಗಳಿಗೂ ಗೌರವದಿಂದ ಹೇಳ್ತಾ ಇದ್ದೀನಿ, ದೇವಸ್ಥಾನಗಳಲ್ಲಿ ಒಂದು ಪ್ರವಾಸಿ ತಾಣವಾಗ್ಲಾದ್ರೂ ಎಲ್ಲ ಧರ್ಮದವರನ್ನ ಒಳಗಡೆ ಬಂದು ಪೂಜೆ ಮಾಡ್ಲಿಕ್ಕೆ, ದೇವ್ರನ್ನ ನೋಡೋದಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ ನಿಮ್ಮ ಧರ್ಮದಲ್ಲಿ ಎಲ್ಲ ಮಹಿಳೆಯರಾಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಬಂದು ಮಸೀದಿ ದರ್ಗಾ ಒಳಗಡೆ ಬರಬಹುದಾ? ಹಾಗಾದ್ರೆ ಅದಕ್ಕೂ ಅವಕಾಶ ಮಾಡ್ಕೊಡ್ಬೇಕು ಸರ್ಕಾರ. ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಈಗ ಚಾಮುಂಡಿ ಬೆಟ್ಟ ಆಗ್ಲಿ, ಇಲ್ಲ ಅಲ್ಲಿ ಇರತಕ್ಕಂಥ ದೇವಾಲಯ ಆಗ್ಲಿ, ಇದು ಎಲ್ಲ ಕನ್ನಡಿಗರ ಆಸ್ತಿ ಅಂತ ಮುಸಲ್ಮಾನರಂತೂ ಹೇಳಿಲ್ಲ. ಹಾಗಾಗಿ ಯಾರು ಹೇಳಿದ್ರೋ ಅವ್ರನ್ನ ಪ್ರಶ್ನಿಸಿ. ಅವ್ರ ಮನೆ ಬೇಕಂದ್ರೆ ಅವ್ರ ಮನೆ ಬೇಕಂದ್ರೆ ನೀವು ತಗೊಳ್ಳಿ, ಆದ್ರೆ ನಮ್ಮ ಮಸೀದಿ ಮೇಲೆ ಕಣ್ಣಾಗ್ಬೇಡಿ. ರೈಟ್ ಸರ್, ಐ ಅಗ್ರಿ ಯುವರ್ ಪಾಯಿಂಟ್. ಯಾಕೆ ಅಂದ್ರೆ ಚಾಮುಂಡಿ ಬೆಟ್ಟ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿದ್ದಂತ ಆನ್ಸರ್. ಇದು ಅವ್ರು ಕೊಡ್ತಾ ಇದಾರೆ, ತಗೊಂಡು ಹೊಡಿಸ್ಕೊಳ್ಳಿ. ನೀವು ಅವ್ರ ಭಾವನೆ ನಾವು ಗೌರವಿಸ್ತೀವಿ. ಉಮರ್ ಶರೀಫ್ ಅವರೇ, ನಿಮ್ಮ ಭಾವನೆಗಳನ್ನ ನಾವು ಖಂಡಿತ ಗೌರವಿಸ್ತೀವಿ. ಯಾಕೆಂದ್ರೆ ಇವತ್ತು ರಾಜಕಾರಣಿಗಳು ದರ್ಗಾಗೂ ಹೋಗ್ಬೋದು, ಮತ್ತೊಂದ್ ಕಡೆ ಹೋಗ್ಬೋದು, ಇನ್ನೊಂದ್ ಕಡೆ ಹೋಗ್ಬೋದು. ನಾನು ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ಬಾನು ಮುಷ್ತಾಕ್ ಅವರ ಒಂದು ವಿಚಾರನೂ ಮಾತಾಡಿಲ್ಲ ಉಮರ್ಜಿ. ಯಾಕೆಂದ್ರೆ ಅವರ ಸಾಧನೆ ಬಗ್ಗೆ ನಮಗೆ ಗೌರವ ಇದೆ. ಯಾಕೆಂದ್ರೆ ಸಾಧನೆಗೆ ಧರ್ಮ ಇಲ್ಲ, ಸಾಧನೆಗೆ ಜಾತಿ ಇಲ್ಲ, ನಾನು ಅದನ್ನ ಒಪ್ಕೊಳ್ತೀನಿ. ಆದರೆ ಧಾರ್ಮಿಕ ವಿಚಾರಣೆ ಅಂತ ಬಂದಾಗ ಅವರ ಧರ್ಮದ ಭಾವನೆಗಳು ಅವರವರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನ ಹಾಳು ಮಾಡುವಂತ ಒಂದು ಕೆಲಸ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಜಿ, ಥ್ಯಾಂಕ್ ಯು ಸೋ ಮಚ್ ಉಮರ್ ಶರೀಫ್ ರೀ. ಅವ್ರು ಹೇಳ್ತಾ ಇದ್ರು ಚಾಮುಂಡಿ ಬೆಟ್ಟ ಕನ್ನಡಿಗರದು, ಚಾಮುಂಡಿ ಬೆಟ್ಟ ಎಲ್ಲರದು ಅಂತ ನಾವು ಒಪ್ಕೊಂಡಿಲ್ಲ, ಯಾರು ಒಪ್ಕೊಂಡಿದಾರೋ ಅವ್ರಿಗೆ ಹೋಗಿ ನಮ್ಮ ಮಸೀದಿಗಳ ಮೇಲೆ ನೀವು ಕಣ್ಣು ಹಾಕ್ಬೇಡಿ ಅಂತ ನೇರವಾಗಿ ಹೇಳಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರ ನೇತೃತ್ವದ ಸರ್ಕಾರಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಅಂದಮೇಲೆ ನೀವು ಕರ್ನಾಟಕದಲ್ಲಿರುವಂತಹ ದರ್ಗಾಗಳಾಗ್ಲಿ ಮಸೀದಿಗಳನ್ನಾಗ್ಲಿ ಅದು ಕೇವಲ ಮುಸಲ್ಮಾನರ ಆಸ್ತಿ ಅಲ್ಲ ಅಂತ ನೀವು ಘೋಷಣೆ ಮಾಡಬೇಕು. ಚರ್ಚ್ಗಳಾಗ್ಲಿ ಅದು ಕೇವಲ ಕ್ರೈಸ್ತರ ಆಸ್ತಿ ಅಲ್ಲ ಅಂತ ನೀವು ಘೋಷಣೆ ಮಾಡಬೇಕು. ಅದರ ಜೊತೆಗೆ ಎಲ್ಲ ಧರ್ಮಗಳ ಭಾವನೆಗಳಿಗೆ ಬೆಲೆಯನ್ನ ಕೊಡೋದು ಕಲ್ತ್ಕೊಳ್ಳಿ. ಮತ್ತೆ ಇನ್ಯಾರ ಆಸ್ತಿ ಅದು? ನಿಮ್ಮನೆ ಆಸ್ತಿನ ಡಿ ಕೆ ಶಿವಕುಮಾರ್ ಅವರೇ? ಖಂಡಿತವಾಗ್ಲೂ ಅಲ್ಲ. ಈ ಮಾತನ್ನ ಹೇಳ್ತಾ ಇನ್ನೂ ಏನಾದ್ರೂ ನೀವು ಇದನ್ನ ಸಮರ್ಥಿಸ್ಕೊಳ್ಳೋ ಕೆಲಸ ಮಾಡೋದಾದ್ರೆ ನಿಮ್ಮ ಸರ್ಕಾರ ಹಲವು ಭಾಗ್ಯಗಳ ಸರ್ಕಾರ ಅಂತ ನೀವು ಹೇಳ್ತೀರಿ. ಅದೇ ರೀತಿ ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋವನ್ನ ಎಲ್ಲ ಧರ್ಮಗಳ ಮನೆಯವ್ರಿಗೆ ನೀವು ಶಾದಿ ಭಾಗ್ಯ ಕೊಡ್ತೀರಿ, ಎಲ್ಲ ಭಾಗ್ಯ ಕೊಡ್ತೀರಿ ಅಲ್ಲ, ಅದೇ ರೀತಿ ಚಾಮುಂಡೇಶ್ವರಿ ದೇವಿಯ ಫೋಟೋ ಭಾಗ್ಯ ಅಂತ ಒಂದು ಭಾಗ್ಯ ಕೊಟ್ಟು ಅದನ್ನ ನಾಡದೇವತೆ ನಾಡನ್ನ ರಕ್ಷಿಸ್ತಾಳೆ ಅಂದ ಮಾತ್ರಕ್ಕೆ ನೀವು ಅದನ್ನ ಹಿಂದೂಗಳ ಆಸ್ತಿ ಅಲ್ಲ ಅಂತ ನೀವು ಹೇಳ್ತೀರಾ ಅಂದ್ರೆ, ಅದಾದ್ಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ ಎಲ್ಲರ ಮನೆಯಲ್ಲೂ ಇರಬೇಕು, ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲೂ ಇರಬೇಕು. 7 ಕೋಟಿ ಕನ್ನಡಿಗರ ಆಸ್ತಿ ಚಾಮುಂಡೇಶ್ವರಿ ಅಂದಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ 7 ಕೋಟಿ ಕನ್ನಡಿಗರ ಮನೆಯಲ್ಲೂ ಇರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.